ಮೈ ಬ್ಯೂಟಿಫುಲ್ ವಾಯ್ಸ್. ನಾವ್ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತು ತಾನೆ? ಗೊತ್ತು, ಊಟಿಗೆ, ಹನಿಮೂನ್ಗೆ. ಮತ್ ಯಾಕೆ ಇಷ್ಟೊಂದು ಆತರ? ಬಿಡಿ, ಹೊರಗಡೆ ಅತ್ತೆ ಮಾವ ಕಾಯ್ತಿದ್ದಾರೆ. ಸಿದ್ಧಾರ್ಥ, ನಡೀನೇನಪ್ಪ, ರಾವು ಕಾಲ ಬಂದ್ಬಿಡುತ್ತೆ. ಏನು ಇನ್ನೂ ಬಂದಿಲ್ವಾ? ಸಮಿತಾ, ಹೋಗೋಣ. ಅಂದಾಗೆ ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿ. ನೋಡೋ, ನೀನು ಹೋಗ್ತಾ ಇರೋದು ಹನಿಮೂನ್ಗೆ. ಅಲ್ಲಿಂದ ಬರೋವರೆಗೂ ಫ್ಯಾಕ್ಟ್ರಿ ವ್ಯವಹಾರ ಮರ್ತು ಸಂತೋಷವಾಗಿ ಹೋಗಿ ಬನ್ನಿ. ಓಕೆ. ಸರಿ ಅತ್ತೆ, ಆಶೀರ್ವಾದ ಮಾಡಿ. ಒಳ್ಳೇದಾಗಿ. ಒಳ್ಳೇದಾಗ್ಲಿಕ್ಕಲ್ಲ. ಏ ಗಾಡಿನ ನಿಧಾನ ಓಡಿಸೋ, ಹುಷಾರು. ಓಕೆ ಮಾಮ್. ಸರ್, ಗಾಡಿನ ನಾನೇ ಓಡಿಸ್ತಾ ಇದ್ದೆ. ಅವ್ರು ಹೋಗ್ತಾ ಇರೋದು ಹನಿಮೂನ್ ಕಣೋ, ಆಫೀಸ್ ಮೀಟಿಂಗ್ ಅಲ್ಲ. ನೀನ್ ಯಾಕೆ ಅವ್ರಿಬ್ಬರ ಮಧ್ಯೆ ಕರಡಿತಾರ? ಬರೋದಾರೆ. ಓಕೆ. ಬಾಯ್ ಬಾಯ್ ಬಾಯ್. ಬಾಯ್, ಟೇಕ್ ಕೇರ್, ಬಾಯ್. ಅಯ್ಯೋ, ಯಾರೋ ಬಿದ್ದೋದ್ರು. ಏನಾಯ್ತು ನೋಡೋಣ ಬಾ. ಅಯ್ಯೋ, ರಕ್ತ ಬರ್ತಾ ಇದೆ. ಯಾರೋ ಗುಂಡಾರ್ಸಿರ್ಬೇಕು. ಒಂದು ಕೆಲಸ ಮಾಡು, ಇನ್ ಬೇಗ ಹೋಗಿ ನೀರು ತೊಂಬ. ಹಾ ಸರಿ. ಬೇಗ. ಸಿದ್ಧಾರ್ಥ್, ಸಿದ್ಧಾರ್ಥ್. ಯಾರು ಯಾರು ನೀವೆಲ್ಲ? ಏನ್ ನಡೀತಿದೆ? ಬಿಡಿ ನನ್ನ. ಸಿದ್ಧಾರ್ಥ್, ಬಿಡಿ ನನ್ನ. ಅಮ್ಮ, ಸಿದ್ಧಾರ್ಥ್. ಕಿಡ್ನಾಪ್ ಒಂದು ದುಡ್ಡಿಗಾಗಿ ಅಥವಾ ಸೇಡ್ಗಾಗಿ, ಇಲ್ಲ ಪ್ರೀತಿಗಾಗಿ. ಪ್ರೀತಿಗಾಗಿ ಅಂದ್ರೆ? ಮದುವೆಗೆ ಮುಂಚೆ ನಿಮ್ಮ ಹೆಂಡತಿ ಯಾರನ್ನಾದ್ರೂ ಪ್ರೀತಿಸ್ತಿದ್ರ? ಇಲ್ಲ ಸರ್, ಒಳ್ಳೆ ಮನಸ್ಸಿನಿಂದ ಹುಡುಗಿ ನೋಡಿ ಮನೆ ತುಂಬಿಸ್ಕೊಂಡಿದ್ದೀನಿ. ನಿಮ್ಗೆ ಯಾರಾದ್ರೂ ಶತ್ರುಗಳು ಆಗದೆ ಇರುವಂಥವ್ರು? ಹಾಗೇನಿಲ್ಲ ಸರ್. ಹಾಗಿದ್ದಿದ್ರೆ ಮೊನ್ನೆ ಮದುವೆ ಆಗಿದ್ದು ನನ್ನ ಹೆಂಡತಿನ ಯಾಕೆ ಸರ್ ಕಿಡ್ನಾಪ್ ಮಾಡಬೇಕಿತ್ತು? ಒಂದು ಕೆಲಸ ಮಾಡಿ, ಆ 3 ಫೋನನ್ನು ಟ್ಯಾಪಿಂಗ್ ಹಾಕಿ ಅದನ್ನ ರೆಕಾರ್ಡ್ ಮಾಡಿ. ಓಕೆ?
ಫೋನ್, ಪಿಕ್ ದ ಫೋನ್, ಪಿಕ್ ದ ಫೋನ್. ಲೌಡ್ ಸ್ಪೀಕರ್ ಹಾಕಿ. ಹಲೋ. ಈಗ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಿನ್ನ ಹೆಂಡತಿ ಈಗ ನನ್ನ ಕಸ್ಟಡಿಯಲ್ಲಿದ್ದಾಳೆ. ಅವಳ ಪ್ರಾಣ ನಿನಗೆ ಮುಖ್ಯ ಅನ್ಸಿದ್ರೆ ಏನು ಬೇಕು ನಿನಗೆ? ನೀನೇನು ಬೇಕಾದ್ರೂ ಕೇಳು, ಆದ್ರೆ ನನ್ನ ಸಮಿತಾ ಮಾತ್ರ ಏನು ಮಾಡಬೇಡ. ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನೀನಿಲ್ಲ ಅಂತ ನಿನಗೆ ಗೊತ್ತಿರಬೇಕು ಮಿಸ್ಟರ್ ಸಿದ್ಧಾರ್ಥ್. ಈಗ ನೀನು ನಾನು ಹೇಳೋದನ್ನು ಮಾತ್ರ ಮಾಡಬೇಕು, ನಾನು ಹೇಳೋದನ್ನು ಮಾತ್ರ ಕೇಳಬೇಕು. ಹೇಳು ಏನು ಮಾಡಬೇಕು? ದುಡ್ಡು ಬೇಕು. ಅಷ್ಟೇ ತಾನೆ, ಎಷ್ಟು ಬೇಕಾದ್ರೂ ಕೊಡ್ತೀನಿ, ಆದ್ರೆ ನನ್ನ ಹೆಂಡತಿ ಮಾತ್ರ ಏನು ಮಾಡಬೇಡ ಪ್ಲೀಸ್. ಹೆಂಡತಿ ಅಂದರೆ ಅಷ್ಟೊಂದು ಪ್ರೀತಿನ? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ನನಗೂ ಅಷ್ಟೇ 1 ಕೋಟಿ ಬೇಕು. ಏನು ಯೋಚನೆ ಮಾಡ್ತಿದ್ಯಾ ಮಿಸ್ಟರ್ ಸಿದ್ಧಾರ್ಥ್? ಹಾಂ, ಎಲ್ಲಿಗೆ ತರ್ಬೇಕು ಹೇಳು? ಅದನ್ನು ಆಮೇಲೆ ಹೇಳ್ತೀನಿ. ಮೊದಲು ಅದೇನೋ ಕಿಸಿತೀನಿ ಅಂತ ಹೇಳ್ಬಿಟ್ಟು ಬಂದು ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಆ CID ಟೀಮ್ನವರು, ಅವರನ್ನು ವಾಪಸ್ ಹೋಗೋಕೆ ಹೇಳು. ಅವರು ಈ ವಿಷಯದಲ್ಲಿ ತಲೆ ಹಾಕೋದು ಬೇಡ. ಏನಾದರೂ ತಲೆ ಹಾಕಿದ್ರೆ ನಿನ್ನ ಮನೆಗೆ ನಿನ್ನ ಹೆಂಡತಿ ತಲೆ ಮಾತ್ರ ಬರುತ್ತೆ, ನೆನಪಿರಲಿ. ಏನಾಯ್ತು? ಕಿಡ್ನಾಪರ್ಸ್ ಫೋನ್ ಮಾಡಿದ್ರು ಕಣೋ. ಹೌದಾ? ಏನಂತೆ? ಅವ್ರಿಗೆ ದುಡ್ಡು ಬೇಕಂತ. ಸಿದ್ಧಾರ್ಥ್, ಎಷ್ಟು ಬೇಕಾದ್ರೂ ಕೊಟ್ಬಿಡೋಣ, ಆದರೆ ಸಮಿತಾ ನಮಗೆ ಬೇಕು. ಯಾರು ನೀವು? ಅವ್ರು ನಮ್ಮ ಚಿಕ್ಕಪ್ಪ. ನನಗೆ ಮೆಡಿಸಿನ್ ತರೋದಕ್ಕೆ ಅಂತ ಹೋಗಿದ್ರು. ನೋಡಿ ಸರ್, ನನ್ನ ಸಮಿತಾಗಿಂತ ಹಣ ಮುಖ್ಯ ಅಲ್ಲ. ಪ್ಲೀಸ್ ದಯವಿಟ್ಟು ನೀವು ಈ ಕೇಸಿಂದ ದೂರ ಇರಿ. ನೋ ಸಿದ್ಧಾರ್ಥ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೌದೌದು, ಕಿಡ್ನಾಪರ್ಸ್ಗೆ ಪೊಲೀಸ್ನವ್ರ ವಿಚಾರ ಗೊತ್ತಾಗಿದ್ದಾರೆ ಅಂದರೆ ಸುಮ್ಮನೆ ಬಿಡಲ್ಲ. ಹೌದು ಸರ್, ಪಾಪ ನನ್ನ ಸಮಿತಾ ಹೇಗಿದ್ದಾಳೋ ಏನೋ. ನನಗಂತೂ ಏನೂ ಗೊತ್ತಾಗ್ತಿಲ್ಲ. ನನ್ನ ಹೆಂಡತಿ ಸೇಫಾಗಿ ಮನೆಗೆ ವಾಪಸ್ ಬಂದರೆ ಸಾಕು. ಸರ್, ಕೊರಿಯರ್ ಬಂದಿದೆ. ಸರ್ ನೋಡಿ ಸರ್ ನನ್ನ ಹೆಂಡತಿಗೆ ಹೇಗೆ ಕಟ್ಟಕ್ಕೆ ಹಿಂಸೆ ಕೊಡ್ತಾ ಇದ್ದಾರೆ. ಹೇಗೆ ಕಟ್ಟಾಕಿದ್ದಾನೆ, ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ. ಏನಾದರೂ ಮಾಡಿ ಕಾಪಾಡಿ ಸರ್, ಪ್ಲೀಸ್. ಅಯ್ಯೋ ಬೇರೆ, ಏನಪ್ಪ ಇದೆಲ್ಲ? ಅವಳ ಅಪ್ಪ ಅಮ್ಮಗೆ ನಾವು ಏನು ಹೇಳೋದು? ಡೋಂಟ್ ಪ್ಯಾನಿಕ್. ಅವ್ನು ನೀವು ಹೀಗೆ ಹೆದರ್ಕೊಂಡು ಬಿಟ್ರೆ ಬೇಗ ದುಡ್ಡು ಕೊಡ್ತೀರಾ ಅಂತ ಇದೆಲ್ಲ ಮಾಡ್ತಿದ್ದಾನೆ. ಸರ್, ಬೇರೆ ಯಾವುದೋ ಲ್ಯಾಂಡ್ಲೈನ್ ಪಿಕ್ ಮಾಡಿ ಸ್ಪೀಕರ್ ಫೋನಲ್ಲಿ ಹಾಕಿ. 1 ಕೋಟಿ ಕ್ಯಾಶು ರೆಡಿ ಮಾಡ್ಕೊಂಡಿದ್ಯಾ ತಾನೆ? ರೆಡಿ ಮಾಡಿದ್ದೀನಿ. ಸರಿ, ಆ ದುಡ್ಡು ತಗೊಂಡು ಸೀದಾ ನಾಗರಬಾವಿ 12ನೇ ಬ್ಲಾಕಿಗೆ ಬಾ. ಅಲ್ಲಿಂದ ಎಡಕ್ಕೆ ತಿರುಗಿದ್ರೆ ಡೆಡ್ ಎಂಡಲ್ಲಿ ಒಂದು ತೋಟ ಸಿಗುತ್ತೆ. ಆ ತೋಟದಲ್ಲಿ ಒಂದು ಹಳ್ಳ ಇದೆ. ನಿನ್ನ ಹತ್ರ ಇರೋ ದುಡ್ಡನ್ನು ಆ ಹಳ್ಳದಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡು. ಸರಿಯಾಗಿ 11 ಗಂಟೆಗೆ ದುಡ್ಡು ಹಾಕಬೇಕು. ಸರಿ, ಆದರೆ ಸಮಿತಾ? ಹಲೋ, ನೀವು ಕ್ಯಾಶ್ ಬ್ಯಾಕ್ ರೆಡಿ ಮಾಡ್ಕೊಳ್ಳಿ, ಓಕೆ? ನಾವು ಅವನಿಗೆ ಗೊತ್ತಾಗ್ದಾಗೆ ಆ ಜಾಗ ಕವರ್ ಮಾಡಿರ್ತೀವಿ. ನೈನಾ, ಫೋನ್ ಟ್ಯಾಪ್ ಮಾಡಿ. ರಫೀಕ್, ಟೀಮ್ ರೆಡಿ ಮಾಡಿ, ಓಕೆ? ಮೂವ್ ಫಾಸ್ಟ್. ಸರ್, ಏನು ತೊಂದರೆ ಇಲ್ಲ ಅಲ್ವಾ ಸರ್? ಡೋಂಟ್ ವರಿ, ವಿ ಆರ್ ಹಿಯರ್, ನೋ? ವಿಲ್ ಡೂ ಅವರ್ ಬೆಸ್ಟ್, ಓಕೆ? ಲೆಟ್ಸ್ ಮೂವ್. ಕಾಣಿ ಹೇಳ್ತೀನಮ್ಮ.
ಕಣಿ. ನೋಡ್ ರಾಜ, ನಿನ್ ಹಸ್ತರೇಖೆಯಾಗೆ ನಿಂಗೆ ರಾಜ್ಕುಮಾರಿ ಅಂತ ಹೆಂಡತಿ ಸಿಗ್ತಾಳೆ. ಮದ್ವೆ ಆದ್ಮೇಲೆ ನಿಂಗೆ 8 ಮಕ್ಳಾಗುತ್ತವೆ. ಎಲ್ಲರ ಭವಿಷ್ಯನೂ ಚೆನ್ನಾಗಿರುತ್ತೆ. ಸರಿ, ಈ ಕಾಸು ಕೊಡು. ಚಾರ್ವಿ, ಕಾರ್ ಬಂತು. ಹಾ, ನೋಡ್ದೆ. ಬಿ ಅಲರ್ಟ್. ಚಾರ್ವಿ, ಸಿದ್ಧಾರ್ಥ್ ಬ್ಯಾಗ್ ತಗೊಂಡು ಹೊರಟಿದ್ದಾನೆ. ಸಿದ್ಧಾರ್ಥ್ ಬ್ಯಾಗ್ ಹಾಕಿ ಹೋಗಿದ ತಕ್ಷಣ ಅವನು ಬರ್ತಾನೆ. ಯಾವುದೇ ಕಾರಣಕ್ಕೂ ಅವ್ನು ಮಿಸ್ ಆಗಬಾರ್ದು. ರೈಟ್. ಸೂರ್ಯ, ಅವನಿನ್ನೂ ಬಂದಿಲ್ಲ. ವೆಯ್ಟ್ ನೋಡೋಣ. ಅಥವಾ ನಾವು ಬಂದಿದ್ದು ಅವ್ನಿಗೆ ಗೊತ್ತಾಗಿರ್ಬೋದಾ? ಇಲ್ಲ ನೋಡೋಣ. ಅವ್ನು ನಮ್ಮನ್ನು ಟೆಸ್ಟ್ ಮಾಡ್ತಿರ್ಬೋದು. ಸೂರ್ಯ, 30 minutes ಆಯ್ತು. ಬರೋದಾಗಿದ್ರೆ ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು. ಚಾರ್ವಿ, ಬಾ. ಸೂರ್ಯ, ಬ್ಯಾಗ್ ಕಾಣಿಸ್ತಾ ಇಲ್ಲ. ಬನ್ನಿ ಚೆಕ್ ಮಾಡೋಣ. ಎಸ್. ನೋಡಿ ಸರ್, ದುಡ್ಡು ತೊಗೊಂಡು ಹೋಗಿದ್ದಾನಲ್ವಾ, ಇನ್ನೂ ಫೋನೇ ಮಾಡಿಲ್ಲ. ಮತ್ತೆ ಸಮಿತನ್ ಬಿಡ್ಬೇಕಲ್ವಾ ಸರ್? ರಿಲ್ಯಾಕ್ಸ್, ಅವ್ನು ಫೋನ್ ಮಾಡ್ತಾನೆ. ನೀವು ಹೋಗಿರೋದು ಅವ್ರಿಗೇನಾದ್ರು ಗೊತ್ತಾಗಿರ್ಬೋದು. ಹಾಗೇನೂ ಆಗಿರೋಲ್ಲ. ನನ್ನ ಹತ್ರನೇ ನಾಟಕ ಸಿದ್ಧಾರ್ಥ್. ನನ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಏನಾಯ್ತು? ಈಗ ಹೇಳಿದಾಗೆ 1 ಕೋಟಿ ಬ್ಯಾಗ್ನ ಆ ಮೋರಿಲಿ ಹಾಕಿದ್ದೀನಲ್ಲ. ಹಾ, ದುಡ್ಡು ಹಾಕಿದ್ಯಾ, ಹಾಗೆ ನನ್ನ ಹಿಂದೆ CIDಗಳನ್ನು ಛೂ ಬಿಟ್ಟಿದ್ಯಾ. ತಪ್ಪು ಮಾಡ್ಬಿಟ್ಟೆ ಸಿದ್ಧಾರ್ಥ್. ಅದಕ್ಕೆ ಸರಿಯಾದ ದಂಡ ತೆರಲೇಬೇಕು. ಮಾತು ತಪ್ಪಿದ್ಯಾ. ನೋಡು, ಸಮಿತಾಗ ಏನು ಮಾಡಬೇಡ. ತಪ್ಪಾಯ್ತು ನನ್ನಿಂದ. ಪ್ಲೀಸ್, ಏನು ಮಾಡಬೇಡ. ಏಯ್, ನೀನು ಮಾಡಿರೋ ತಪ್ಪಿಗೆ ನೀನು ದಂಡ ತೆರಲೇಬೇಕು. ಇಲ್ಲದಿದ್ರೆ ನಿನ್ನ ಹೆಂಡತಿ ನಿನಗೆ ಸಿಗಲ್ಲ. ನೀನು ಮಾಡ್ತೀಯ, ನೀನೇ ಡಿಸೈಡ್ ಮಾಡು. ನಾನು ದಂಡ ಕಟ್ತೀನಿ. ಹೇಳು, ಎಷ್ಟು ಬೇಕು ನಿನಗೆ? ಜಸ್ಟ್ 2 ಕೋಟಿ. ಮೊದಲು ಆ CIDಗಳನ್ನು ದೂರ ಮಾಡು. ಆಮೇಲೆ ನಿನಗೆ ದುಡ್ಡನ್ನು ಎಲ್ಲಿ ತಗೊಂಬಂದು ಕೊಡ್ಬೇಕಂತ ನಾನು ಹೇಳ್ತೀನಿ. ಈ ಸಲ ಹುಷಾರಾಗಿರೋ. ನೋಡಿ, ನಾನು ಹೇಳ್ದೆ ನೀವು ಬರೋದು ಬೇಡ ಅಂತ. ನೋಡಿ ಏನಾಯ್ತು ಈಗ. ಸಿದ್ಧಾರ್ಥ್, ಏನಾಯ್ತು? ಸಮಿತನ್ ಬಿಡ್ತಾರಂತ? ಎಲ್ಲಿ ಬಿಡ್ತಾರೆ? CID ಬಂದಿದಾರಂತ 2 ಕೋಟಿ ಕೇಳ್ತಾ ಇದ್ದಾರೆ. 2 ಕೋಟಿ ಬೇಕಾದ್ರೆ ಕೊಡ್ತೀನಪ್ಪ. ಆದ್ರೆ ನನ್ನ ಸಮಿತಾಗ ಏನಾದ್ರೆ ಸರ್, ದಯವಿಟ್ಟು ಸರ್, ನೀವು ಪ್ಲೀಸ್ ಈ ಕೇಸಿಂದ ಸ್ವಲ್ಪ ದೂರ ಇದ್ದು ಬಿಡಿ ಸರ್. ಸಿದ್ಧಾರ್ಥ್ ನೋಡಿ, ನೋಡೋದು ಬೇಡ, ಮಾಡೋದು ಬೇಡ. ನಾವ್ ಹೇಳ್ತಾ ಇಲ್ವೇನ್ರಿ? ನೀವು ಹೊಡ್ರಿ, ನಾವು ನೋಡ್ಕೊತೀವಿ. ನಡೀರಿ, ನೀವು ಹೋಗ್ಬರ್ರಿ. ಇಷ್ಟೊತ್ತು ನೀವೆಲ್ಲಿದ್ರಿ? ಅದು ನನ್ನ ಫ್ರೆಂಡ್ ಸುದರ್ಶನ್ ಅಂತ, DCP. ಅವರು ನೋಡೋಣ ಅಂತ ಹೋಗಿದ್ದೆ. ಸರ್, ನಿಮ್ಮ ಕೈ ಮುಗಿತೀನಿ. ಆ ಕಿಡ್ನಾಪರ್ ಮತ್ತೆ ಫೋನ್ ಮಾಡೋಕ್ಕೂ ಮುಂಚೆ ನೀವು ಇಲ್ಲಿಂದ ಹೊರಡಿ ಸರ್.
ಸರ್ ಅವ್ರಿಗೆಲ್ಲ ಗೊತ್ತಾಗ್ತಿದೆ ಸರ್. ಪೊಲೀಸರಿಗಿಂತ ಹೆಚ್ಚು ಕಂಡ್ರು ನಂಬ್ತೀರಾ? ನಮ್ಮ ಜಾಗದಲ್ಲಿ ನಿಂತು ನೋಡಿ ಸರ್, ಆ ಮಗು ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ವಾಪಸ್ ಕೊಡಿಸ್ತೀರಾ? ಅವನಿಗೆ ಹಣ ಬೇಕು, ನಮ್ಗೆ ನಮ್ ಸೊಸೆ ಬೇಕು, ಮತ್ತೆ ನೀವ್ ಯಾಕೆ ಸರ್? ಎಷ್ಟು ಹಣ ಅಂತ ಕೊಡ್ತೀರಾ? ನೀವು ಕೇಳಿದಷ್ಟು ಹಣ ಕೊಡ್ತೀನಿ ಅಂತ ಅವ್ನಿಗೆ ಗೊತ್ತಾದ್ರೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನಯನ ಬಿಡಿ. ಸಿ ಸಿದ್ಧಾರ್ಥ್, ನಾವು ಹೋಗ್ತೀವಿ. ಇಫ್ ಯು ನೀಡ್ ಎನಿ ಹೆಲ್ಪ್ ಫೋನ್ ಮಾಡಿ. ಲೆಟ್ಸ್ ಮೂವ್. ಸರ್, ನಾವು ಈ ಕೇಸಿಂದ ಹಿಂದೆ ಬಂದ್ರೆ ಹೇಗೆ ಸರ್? ಹಿಂದೆ ಬರೋದಾ? ಈ CID ಕರ್ನಾಟಕ ಒಂದ್ಸಲಿ ಅಪರಾಧಿಯಿಂದ ಬಿದ್ದರೆ ಬಿಡೋ ಮಾತೇ ಇಲ್ಲ. ಹಾಂ, ಈ ಕೇಸಿಂದ ಹಿಂದೆ ಹೋದ್ವಿ ಅಂತ ಅವ್ರು ಅನ್ಕೊಳ್ಬೇಕು ಅಷ್ಟೇ. ಏನಾದರೂ ಗೊತ್ತಾಯ್ತಾ? ಸರ್, ಅವನು ಸುಮಾರು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ 3 ಕಾಯಿನ್ ಬೂತ್ ಬಳಸಿದ್ದಾನೆ. ಆ 3 ಕಾಯಿನ್ ಬೂತ್ ಇರೋ ಪ್ಲೇಸಲ್ಲಿ ಜನಸಂದಣಿ ಕಡಿಮೆ ಇದೆ. ಆ 3 ಕಡೆಯಿಂದನೂ ಅವನ ಬಗ್ಗೆ ಯಾರೂ ಸುಳಿವು ಕೊಡ್ಲಿಲ್ವಾ? ಇಲ್ಲ. ಮುಂದೇನು ಮಾಡೋದು ಸರ್? ಸಿದ್ಧಾರ್ಥ್ ಫೋನ್ ಟ್ಯಾಪ್ ಮಾಡಿಸಿ. ಆ ಕಿಡ್ನಾಪರ್ ಏನು ಹೇಳ್ತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಕ್ವಿಕ್. ಎಸ್ ಸರ್. ಸಿದ್ಧಾರ್ಥ್ ಚಿಕ್ಕಪ್ಪ ಕೃಷ್ಣಮೂರ್ತಿ ಈ ಕಿಡ್ನಾಪ್ ಹಿಂದೆ ಇದ್ದಾನೆ ಅಂತ ನಂಗೆ ಅನ್ಸುತ್ತೆ. ನೋಡ, 2 ಕೋಟಿ ಕ್ಯಾಶ್ ತಗೊಂಡು ಬಸವೇಶ್ವರ ನಗರ ಗೌರ್ಮೆಂಟ್ ಕಾಲೇಜ್ ಹತ್ರ ಬಾ. ಅದ್ರ ಹಿಂದೆ ಎಡಕ್ಕೆ ಒಂದು ಕ್ರಾಸ್ ರೋಡ್ ಇದೆ. ಆ ರಸ್ತೆ ಕೊನೆಗೆ ಬಂದು ನಿಂತಿರು. ಅಲ್ಲಿಂದ ಎಲ್ಲಿಗೆ ಬರ್ಬೇಕಂತ ಆಮೇಲೆ ಹೇಳ್ತೀನಿ. ಬರ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನೀನ್ ಸಮಿತನ್ ಬೀಳ್ಬೇಕು. ನಾನೇನು ಮುಟ್ಟಾಡ ಅನ್ಕೊಂಡಿದ್ಯಾ? ಮೊದಲು ಹಣ, ಆಮೇಲೆ ಉಳಿದಿರೋ ವಿಷಯ. ಈ ಸಲ CID ಅಂತ ಏನಾದ್ರು ಹೋದ್ರೆ ನಯನ, ಒಂದು ಕೆಲಸ ಮಾಡಿ, ಬಸವೇಶ್ವರ ನಗರ ಗೌರ್ಮೆಂಟ್ ಕಾಲೇಜ್ ಇದೆಯಲ್ಲ, ಅದತ್ರ ಅವ್ನು ಹೇಳಿದ ಸ್ಪಾಟ್ ಹತ್ರ ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ಹಾಂ, ರಫೀಕ್ ಫೋನ್ ಮಾಡಿ. ಎಸ್ ಸರ್. ಇಲ್ಲ, ನಾನು ಸಿದ್ಧಾರ್ಥ್ ಮನೆ ಹೊರಗಡೆ ಕಾಯ್ತಿದ್ದೀನಿ. ಯಾರೋ ಹೊರಗಡೆ ಬಂದಿಲ್ಲ. ಈಗ ತಾನೇ ಕಿಡ್ನಾಪಿಂದ ಕಾಲ್ ಬಂದಿದೆ. ಸಿದ್ಧಾರ್ಥ್ ಇನ್ನೇನು ಹಣದ ಬ್ಯಾಗ್ ಹಿಡ್ಕೊಂಡು ಹೊರಡ್ತಾನೆ. ಹೇ 1 ಸೆಕೆಂಡ್. ರಫೀಕ್, ಎಸ್ ಸರ್. ಸಿದ್ಧಾರ್ಥ್ನ ನೀನು ಫಾಲೋ ಮಾಡಬೇಡ. ಅವ್ನು ಬರೋ ಜಾಗನ ನಾವು ಕವರ್ ಮಾಡ್ತೀವಿ. ನೀವು ಮುಖ್ಯವಾಗಿ ಇನ್ನೊಬ್ಬ ವ್ಯಕ್ತಿನ ಫಾಲೋ ಮಾಡಬೇಕು. ಯಾರು ಸರ್? ಕೃಷ್ಣಮೂರ್ತಿ, ಸಿದ್ಧಾರ್ಥನ್ ಚಿಕ್ಕಪ್ಪ. ಓಕೆ ಸರ್. ಸರ್, ಸಿದ್ಧಾರ್ಥ್ ಮನೆಯಿಂದ ಹೊರಗಡೆ ಬಂದೆ ಸರ್. ಓಕೆ, ಅವ್ನು ಹೋಗ್ಲಿ ಬಿಡಿ. ಕೃಷ್ಣಮೂರ್ತಿನೂ ಬಂದೆ ಸರ್. ಓಕೆ, ಡೂ ಒನ್ ಥಿಂಗ್, ಫಾಲೋ ಹಿಮ್. ಓಕೆ, ಅವನು ಗೊತ್ತಾಗಬಾರ್ದು. ಓಕೆ, ತುಂಬ ಹುಷಾರಾಗಿದೆ.
ಸೇಡಿ ಸೇಡಿ ಇಲ್ಲಲ್ಲ ಅಲ್ಲೇ ನನ್ನ ಅಟ್ಯಾಕ್ ಮಾಡೋರು ಗುಂಡಾಡ್ಸರು ನಾನೆಲ್ಲ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಇಲ್ಲಿದ್ರೆ ಡೇಂಜರು, ಇಲ್ಲಿಗೂ ಬಂದ್ಬಿಡ್ತಾರೆ. ನಡಿ ಹೋಗೋಣ. ಆಗ್ಲೇ ಬಂದಿದ್ದಾಯ್ತು. ಕೃಷ್ಣಮೂರ್ತಿ, ಸಿದ್ಧಾರ್ಥನ್ ಚಿಕ್ಕಪ್ಪ, ಉಂಡು ಮನೆಗೆ ಕನ್ನ ಹಾಕೋ ಮನುಷ್ಯ. ಸರ್, ನೀನೇ ಕಿಡ್ನಾಪ್ ಮಾಡಿಸಿ ಏನು ಗೊತ್ತಿಲ್ಲದಿರೋ ಥರ ನಾಟಕ ಬೇರೆ. ಸರ್, ದೇವರಾಡಗಳು ನಾನು ಕಿಡ್ನಾಪ್ ಮಾಡಿಸಿಲ್ಲ ಸರ್. ಏನೋ ನೀನು ಕಿಡ್ನಾಪ್ ಮಾಡಿಲ್ವಾ? ಮತ್ತು ಆ ದುಡ್ಡು ಫೋನ್ ಮಾಡಿ ದುಡ್ಡು ತರಿಸ್ಕೊಂಡಲ್ಲ, ಅದಕ್ಕಿಂತ ಸಾಕ್ಷಿ ಬೇಕಾ? ಸರ್, ಫೋನ್ ಮಾಡಿ ದುಡ್ಡು ಕೇಳಿದ್ದು ನಾನಲ್ಲ ಸರ್. ಮತ್ತೆ ಏನಿದೆಲ್ಲ ಸತ್ಯ ಹೇಳು. ಅಣ್ಣ ದೊಡ್ಡ ಕೋಟ್ಯಾಧಿಪತಿ, ನಾನೊಬ್ಬ ಸೋಬೇರಿ, ವೇಸ್ಟ್ ಮಾಡಿ ಅಂತ ನಮ್ಮ ಅಣ್ಣ ಏನು ವ್ಯವಹಾರ ಕೊಡ್ತಾ ಇರಲಿಲ್ಲ. ಹೇಗಾದ್ರೂ ಮಾಡಿ ದುಡ್ಡು ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಮೊನ್ನೆ ಮದುವೆ ಶಮಿತಾಳ ಕಿಡ್ನಾಪ್ ಮಾಡಿರೋ ವಿಚಾರ ನನಗೆ ಗೊತ್ತಿತ್ತು. ಅವರು ದುಡ್ಡು ಥರ ಕೇಳಿದ ವಿಚಾರನೂ ಗೊತ್ತಿತ್ತು. ಅವ್ರು ದುಡ್ಡು ಥರ ಕೇಳಿ ಜಾಗನೂ ಗೊತ್ತಿತ್ತು. ಅವ್ರು ಬರೋದಕ್ಕಿಂತ ಮುಂಚೆ ನಾನೇ ಆ ದುಡ್ಡನ್ನ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಇವನು ನನ್ನ ಶಿಷ್ಯ, ಇವ್ರಿಗೆ ಮೊದಲೇ ನಾನು ಫೋನ್ ಮಾಡಿ ಹೇಳಿ ದುಡ್ಡು ತರೋದು ಕೇಳಿದ್ದೆ. ಮತ್ತೆ ಮೊದಲನೇ ಸಲ ಕಿಡ್ನಾಪರ್ ಕೈಗೆ ಹಣ ಹೇಗೆ ಸೇರ್ತು? ನಾನು ಅದನ್ನ ತರಕ್ಕೆ ಬಂದಾಗ ನೀವು ಮಾರುವೇಷ ಹಾಕೊಂಡು ಕಾಯ್ತಾ ಇರೋದು ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ನೋಡಿದ್ಯಾ, ನಿನ್ ದುರಾಸೆಯಿಂದ ಏನಾಗತ್ತೆ ಅಂತ ನೋಡಿದ್ಯಾ? ಆ ಕಡೆ ನಾವು ಕಿಡ್ನಾಪರ್ನ ಹಿಡಿಯೋಕ್ಕಾಗಲಿಲ್ಲ, ಈ ಕಡೆ ಕಿಡ್ನಾಪರ್ ಕೈಗೆ ದುಡ್ಡು ಸೇರಿಲ್ಲ. ದುಡ್ಡು ಸಿಕ್ಕಿಲ್ಲ ಅಂತ ಕಿಡ್ನಾಪರ್ ಶಮಿತಾಗ ಏನಾದರೂ ಮಾಡಿದ್ರೆ ಏನ್ ಮಾಡೋದು? ಮೋಸ, ನನಗೆ ಮೋಸ. ನಾನು ಇಂಥವನು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಕಲಿಸ್ತೀನಿ, ಸರಿಯಾದ ಪಾಠ ಕಲಿಸ್ತೀನಿ. ನೋಡಿ ನೋಡಿ, ನಿಮ್ಮಿಂದ ಎಂಥ ಕೆಲಸ ಆಗಿದೆ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ. ಅವನಿಗೆ ದುಡ್ಡು ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ನನ್ನ ಸಮಿತಾಗ ಏನಾದ್ರು ಮಾಡಿದ್ರೆ ಯಾರು ಜವಾಬ್ದಾರಿ? ನೋಡಿ ಸಿದ್ಧಾರ್ಥ್, ಈ ಸಲ ನಮ್ಮ ಮಿಸ್ಟೇಕ್ ಅಲ್ಲ, ನಿಮ್ಮ ಚಿಕ್ಕಪ್ಪ ಮಾಡಿದ ಎಡವಟ್ಟು. ಏನೇ ಆಗಲಿ, ನೀವು ಇದುವರೆಗೂ ಮಾಡಿರೋ ಉಪಕಾರನೇ ಸಾಕು. ದಯವಿಟ್ಟು ನಮ್ಮ ಪಾಡ್ ನಮ್ಮನ್ನು ಬಿಟ್ಬಿಡಿ. ನಿಮಗೆ ಬೇಕಾದ್ರೆ ಕೈ ಮುಗಿದು ಬಿಡ್ತೀನಿ. ನಿನಗೆ ನಿನ್ನ ಹೆಂಡತಿ ಪ್ರಾಣ ಮುಖ್ಯ ಅಲ್ಲ ಅನ್ನಿಸ್ತಾ ಇದೆ. ಹಾಗಿದ್ರೆ ಹೇಳ್ಬಿಡು, ಇನ್ನು ಒಂದೇ ಒಂದು ಗಂಟೆಯಲ್ಲಿ ಅವಳನ್ನು ಮೂಟೆ ಕಟ್ಟಿ ಪಾರ್ಸಲ್ ಕಳಿಸ್ಬಿಡ್ತೀನಿ ನಿಮ್ಮ ಮನೆಗೆ. ಹಾಗೆಲ್ಲ ಮಾಡಬೇಡ. CID ಬರೋದು ನನಗೆ ಗೊತ್ತಿರಲಿಲ್ಲ. ಇದೊಂದು ಸತಿ ಕ್ಷಮಿಸ್ಬಿಡು ಪ್ಲೀಸ್. ಕ್ಷಮೆ ಅನ್ನೋದು ನನ್ನ ಡಿಕ್ಷನರಿಲೇ ಇಲ್ಲ. ಮಾಡಿದ ತಪ್ಪಿಗೆ ದಂಡ ಕಟ್ಟಲೇಬೇಕು. ಹೇಳಿ, ಏನು ಮಾಡಬೇಕು? 2ಕ್ಕೆ ಇನ್ನೂ 1 ಕೋಟಿ ಸೇರಿಸಿ 3 ಕೋಟಿ ಕೊಡಬೇಕು. ಕೊಟ್ಟ ಮೇಲೆ ನೀನು ಹೆಂಡ್ತಿ ನಿನಗೆ ಸಿಗ್ತಾಳೆ. ಆದರೆ ನಿನಗಿದು ಕಡೆ ಅವಕಾಶ. ಈ ಸಲ ಏನಾದರೂ ನಾಟಕ ಆಡಿದ್ರೆ ನಿನಗೆ ನಿನ್ನ ಹೆಂಡ್ತಿನೂ ಸಿಗಲ್ಲ. ಬಿ ಕೇರ್ಫುಲ್. ಕೇಳಿಸ್ಕೊಂಡ್ರ? ಇನ್ನು ಏನು ಮಾಡಬೇಕು ಅಂತಿದ್ದೀರಾ? ದಯವಿಟ್ಟು ನಮ್ಮ ಪಾಡ್ ನಮ್ಮನ್ನು ಬಿಟ್ಬಿಡಿ ಸರ್. ನೋಡಿ ಅವನು. ಸರ್ ಪ್ಲೀಸ್, ನಾನು ಬೇಕಾದ್ರೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ನನಗೆ ಪೊಲೀಸ್ ಸಹಾಯ ಬೇಕಾಗಿಲ್ಲ. ಇದು ನಾನು ನಿಮ್ಮ ಕೈಲಿ ಸಾಲ್ವ್ ಮಾಡೋದಕ್ಕೂ ಆಗೋದಿಲ್ಲ. ಬಿಟ್ಬಿಡಿ ಪ್ಲೀಸ್. ಲೆಟ್ಸ್ ಗೋ. ಸರ್, ಇಲ್ಲೊಂದು ಡೌಟ್ ಇದೆ. ಏನದು? ಕಿಡ್ನಾಪ್ ಆಗಿರೋ ಸಮಿತ ಮೊಬೈಲ್ ನಂಬರ್ ನೋಡಿದಾಗ ಅವರು ಒಂದು ನಂಬರ್ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಆ ನಂಬರಿಂದ ಫ್ರೀಕ್ವೆಂಟ್ ಆಗಿ ಕಾಲ್ಸ್ ಬಂದಿದೆ. ಯಾವ ನಂಬರ್ ಅಂತ ಗೊತ್ತಾಯ್ತಾ? ಹೌದು ಸರ್, ಅದು ಮೋಹನ್ ಅನ್ನೋ ನಂಬರ್. ಮೋಹನ್ ಯಾರು? ಅವನ ಬಗ್ಗೆ ಸಮಿತಾ ಫ್ರೆಂಡ್ ಅರ್ಚನಾ ಗೊತ್ತಿದೆ. ರಫೀಕ್ ಅರ್ಚನಾ ಕರ್ಕೊಂಡು ಬರ್ತಾ ಇದ್ದಾನೆ. ಗುಡ್. ಸರ್, ಅರ್ಚನಾ ಸಮಿತಾ ಫ್ರೆಂಡ್. ನಮಸ್ಕಾರ ಸರ್. ಸಮಿತಾ ಹೇಗೆ ಗೊತ್ತು ನಿಮಗೆ? ಸಮಿತಾ ನನ್ನ ಬೆಸ್ಟ್ ಫ್ರೆಂಡ್, ಒಂದೇ ಕ್ಲಾಸ್ಮೇಟ್ ಕೂಡ.
ಶಮಿತಾ ಕಿಡ್ನಾಪ್ ಆಗಿರೋ ವಿಚಾರ ಗೊತ್ತು ತಾನೆ? ಹಾ ಗೊತ್ತಿದೆ. ಶಮಿತಾಗೆ ಯಾರಾದರೂ ಮೋಹನ್ ಅಂತ ಸ್ನೇಹಿತರಿದ್ದಾರ? ಈಗ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ನಿನ್ನ ಫ್ರೆಂಡ್ ಪ್ರಾಣಾಪಾಯದಲ್ಲಿದ್ದಾಳೆ. ಈಗ 1 ನಿಮಿಷನೂ ಮುಖ್ಯ ನಮಗೆ. ಹೇಳ್ತೀನಿ ಸರ್, ಮೋಹನ್ ಅವಳಿಗೆ ಬರೀ ಸ್ನೇಹಿತ ಅಲ್ಲ, ಅವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ರು. ಹೌದು ಸರ್. ಶಮಿತಾ ಅವ್ನು ನಿಜವಾಗ್ಲೂ ಬರ್ತಾನೆ ಅಂತೀಯಾ? ಖಂಡಿತವಾಗ್ಲೂ ಬರ್ತಾನೆ ಕಣೆ. ಮೋಹನ್ ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನನ್ನನ್ನು ಅಷ್ಟೊಂದು ಪ್ರೀತಿಸ್ತಾನೆ ಅವನು. ಮತ್ತೆ ನಿಮ್ಮಪ್ಪ ಸಿದ್ಧಾರ್ಥನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲೇ? ನಮ್ಮಪ್ಪಂಗೆ ಅಂತಸ್ತು ಮುಖ್ಯ, ನನಗೆ ನನ್ನ ಪ್ರೀತಿನೇ ಮುಖ್ಯ. ಯಾವ್ದು ಗೆಲ್ಲುತ್ತೋ ನೋಡೋಣ. ಬಂದ ನೋಡು ನೀನ್ ರಾಜ್ಕುಮಾರ. ಸರಿ ಕಣೆ, ನಾನು ಆ ಕಡೆ ಇರ್ತೀನಿ. ಬೇಗ ಮಾತಾಡಿ ಮುಗಿಸು. ನಿಮ್ಮ ಅಪ್ಪನ ಗೊತ್ತಾದ್ರೆ ತುಂಬ ಕಷ್ಟ ಆಗುತ್ತೆ. ಓಕೆ ಓಕೆ. ಹಾಯ್ ಹಾಯ್. ಶಮಿತಾ, ಯಾಕೆ ನೀನು ಒಂದು ವಾರದಿಂದ ಸಿಗ್ಲಿಲ್ಲ? ಹೇಳಿದ್ನಲ್ಲ, ಮನೇಲಿ ಮದ್ವೆಗೆ ತಯಾರಿ ನಡೆಸ್ತಿದ್ದಾರೆ. ಇಂಡಸ್ಟ್ರಿಯಲಿಸ್ಟ್ ಸಿದ್ಧಾರ್ಥ್ ನನ್ನ ಫೋಟೋ ನೋಡಿ ನನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದಾನೆ. ಮತ್ತೆ ಅವನನ್ನೇ ಮದುವೆ ಆಗ್ತಾನೆ ನೀನು? ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನೇ ಹೇಳು ಏನ್ ಮಾಡ್ಬೇಕು ಅಂತ. ಒಂದು ಕೆಲಸ ಮಾಡೋಣ, ಎಲ್ಲಾದ್ರೂ ಓಡೋಗಿ ಮದುವೆ ಆಗೋಣ. ಏನ್ ಹೇಳ್ತಾ ಇದೀಯ ನೀನು? ನಮ್ಮಪ್ಪನ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ. ನಾವ್ ಎಲ್ಲೇ ಇದ್ರೂ ಹುಡುಕಿಕೊಂಡು ಹಾಕ್ತಾರೆ. ಈಗ ಏನ್ ಮಾಡೋಣ ಅಂತ್ಯಾ? ನೀನೇ ಬಂದ್ ಮಾತಾಡು. ಅಪ್ಪ ನೋಡಿರೋ ಕೋಟ್ಯಾಧಿಪತಿ ಗಂಡಿನ ಮುಂದೆ ನನ್ನನ್ನ ಅಳಿಯ ಅಂತ ಒಪ್ಕೋತಾರ? ಬೇರೆ ದಾರಿ ಯಾವ್ದಿದ್ಯೋ? ಇದನ್ನೆಲ್ಲ ನಾವ್ ಲವ್ ಮಾಡಕ್ ಮುಂಚೆನೆ ಯಾಕೆ ಯೋಚನೆ ಮಾಡ್ಲಿಲ್ಲ? ನೋಡ್ ಶಮಿತಾ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ನೀನನ್ ಬಿಟ್ಟು ಬದುಕಿರಕ್ ಆಗಲ್ಲ. ಹಾಗಂದ್ರೆ ಹೇಗೋ? ನನಗ್ ಮಾತ್ರ ನಿನ್ನನ್ ಬಿಟ್ಟು ಬದುಕಿರಕ್ ಆಗತ್ತೆ ಅನ್ಕೊಂಡಿದ್ಯಾ? ನೀವು ಹುಡುಗಿರು ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತೀರಾ, ಆದ್ರೆ ನಾವು ಹುಡುಗರು ಲೂಸ್ಗಳು. ಪ್ರೀತಿ ಮಾರಿ ಹುಡುಗಿನ ಹೃದಯದಲ್ಲಿ ಇಟ್ಕೊಂಡು ಸಾಯೋವರೆಗೂ ನರಳ್ತಾ ಇರ್ತೀವಿ. ನಾನಿನ್ ಬರ್ತೀನಿ. ನಿನಗೆ ಮದುವೆ ಸೆಟ್ ಆಗಿದೆ ಅನ್ನೋ ವಿಷಯ ಕೇಳಿದಾಗೆ ನನ್ನ ಹೃದಯ ಹೊಡ್ಬೇಕಿದೆ. ಮುಂದೆ ಏನ್ ಮಾಡ್ಬೇಕು ಅಂತ ಫೋನ್ ಮಾಡಿ ಹೇಳು. ಅಳ್ಬೇಡ ಕಣೆ, ಸಮಾಧಾನ ಮಾಡು, ಎಲ್ಲ ಒಳ್ಳೇದಾಗತ್ತೆ. ಅವರಿಬ್ರು ಪ್ರೀತಿಸ್ತಾ ಇದ್ದದ್ದು ನಿಜ ಸರ್. ಆಮೇಲೆ ಸಮಿತಾಗೆ ಮದುವೆ ಫಿಕ್ಸ್ ಆಯಿತು. ಆ ಬೇಸರದಲ್ಲಿ ಮೋಹನ್ ಊರ್ ಬಿಟ್ಟೇ ಹೋದ ಅಂತ ಗೊತ್ತಾಯಿತು. ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ಮೋಹನ್ದು ಫೋಟೋ ಏನಾದರೂ ಇದೆ? ಇದೆ ನನ್ನ ಮೊಬೈಲಲ್ಲಿ. ಹಲೋ, ಹೇಳಿ ಸರ್. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಹಾಂ ಸರ್, ತಿರುಗಿದೆ. ಅಲ್ಲಿ ಇನ್ನೊಂದು ಸಿಮೆಂಟ್ ಬ್ಲಾಕ್ ಕಾಣಿಸ್ತಾ ಇದೆಯಾ? ಹಾಂ, ಕಾಣಿಸ್ತಿದೆ ಸರ್. ಆ ದುಡ್ಡಿನ ಬ್ಯಾಗ್ ತಗೊಂಡೋಗಿ ಅದ್ರ ಮೇಲಿಡು. ಸರ್, ಹಾಂ, ಇಡ್ತೀನಿ ಸರ್. ಇಟ್ಟಿದ್ದೀನಿ ಸರ್. ಇನ್ನು ಒಂದು ನಿಮಿಷದಲ್ಲಿ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನೀನು ಎಷ್ಟು ಬೇಗ ಎಷ್ಟು ದೂರ ಹೋಗ್ತೀಯೋ ನೀನು ಹೆಂಡತಿಗೆ ಅಷ್ಟೇ ಅಪಾಯ ಕಡಿಮೆ. ಸರ್ ಹೊರಟೆ ಸರ್. ಸರ್ ಹೊರಡ್ತೀನಿ. ಸರ್ ಸರ್ ನನ್ನ ಹೆಂಡತಿ ಸರ್, ನನ್ನ ಹೆಂಡತಿನೇ ಸರ್. ಅದೆಲ್ಲ ಆಮೇಲೆ, ಮೊದಲು ಜಾಗ ಖಾಲಿ ಮಾಡ್ತೀಯಾ? ನೀವು ಹೇಳಿದೆಲ್ಲ ಮಾಡ್ತೀನಿ ಸರ್. ಈಗಲೂ ಸಿಟ್ಟಲ್ಲಿ ಹೇಳಿ ಸರ್. ಅದು ಆಮೇಲೆ ಹೇಳ್ತೀನಿ. ಹಿಂಗೆ ಮಾತಾಡ್ತಾ ಇರ್ತೀಯಲ್ಲ, ಜಾಗ ಖಾಲಿ ಮಾಡ್ತೀಯೋ? ಸರ್ ಆಯ್ತು ಸರ್, ಹೊರಡ್ತೀನಿ. ಅಂತೂ ಬೇರೊಬ್ಬನ ಜೊತೆ ನಿನ್ ಮದ್ವೆ ಆಗೋಯ್ತು. ಕೀಟ್ಲೆ ಮಾಡಿದ್ ಸಾಕು, ಮುಂದೇನ್ ಮಾಡ್ಬೇಕು ಅದನ್ನ ಹೇಳು. ನಿನಗೆ ಮದುವೆ ಆಗಲಿ, ಮಕ್ಕಳಾಗ್ಲಿ, ಆ ಮಕ್ಳಿಗೆ ಮದುವೆ ಆಗಿ ನೀನು ಹಣ್ಣು ಮುದುಕಿ ಆದರೂ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ. ಕೊನೆವರೆಗೂ ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ಸಿನಿಮಾ
ಡೈಲಾಗ್ ಬಿಟ್ಟು ಬೇರೆ ಯಾವ್ದಾದ್ರು ಪ್ರಯೋಜನಕ್ಕೆ ಬರೋ ಮಾತಿದ್ರೆ ಹೇಳು. ಮೋಹನ್ ಲೈಫ್ನ ಈಗಲೂ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಸರಿ, ನಿಮ್ಮ ಅಪ್ಪನ ಬಲವಂತದ ಮದುವೆ ಆಯ್ತಲ್ಲ, ಈಗ ಏನಾದ್ರೂ ಒಂದು ಕಾರಣ ಕೊಟ್ಟು ಡೈವರ್ಸ್ ತಗೋಬೋದು. ಸುಮ್ನೆ ಹಾಗೆಲ್ಲ ಡಿವೋರ್ಸ್ ತಗೊಂಡ್ ಬಂದ್ರೆ ನಾವಿಬ್ರು ಮಣ್ಣು ತಿನ್ಬೇಕಾಗತ್ತೆ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನು? ನಾಳೆ ನಾವು ಹನಿಮೂನ್ಗೆ ಅಂತ ಊಟಿಗೆ ಹೋಗ್ತಾ ಇದೀವಿ. ದಾರಿಲಿ ಹೋಗ್ಬೇಕಾದ್ರೆ ನಮ್ಮನ್ನ ಅಡ್ಡ ಹಾಕಿ ನನ್ನನ್ನ ನೀನ್ ಕಿಡ್ನಾಪ್ ಮಾಡು. ನನ್ ಗಂಡ ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತಾನೆ. 2-3 ಕೋಟಿ ವಸೂಲ್ ಮಾಡ್ಕೊಂಡು ನೀನ್ ನನ್ನನ್ನು ಬಿಟ್ಬಿಡು. ಆಮೇಲೆ ನಾನು ಹೇಗಾದ್ರೂ ಮಾಡಿ ಡಿವೋರ್ಸ್ ತಗೊಂಡ್ ಬರ್ತೀನಿ. ಗುಡ್ ಐಡಿಯಾ. ಡೈವರ್ಸ್ ಕಂಪೇರ್ ಮಾಡಿದ್ರೆ ಕಣ್ಣಿನ ಆಸ್ತಿಯಲ್ಲೂ ಭಾಗ ಬರುತ್ತಲ್ಲ. ಅಷ್ಟೊಂದು ದುರಾಸೆ ಬೇಡ. ಆಸ್ತಿ ಬೇಕು ಅಂತ ಕುತ್ಕೊಂಡ್ರೆ ಡಿವೋರ್ಸ್ ಕೇಸು ಅಷ್ಟು ಬೇಗ ಮುಗಿಯಲ್ಲ. ಏನೇ ಇದ್ರು ಇವಾಗೇ ತಗೋಬೇಕು. ಸರಿ, ಹಾಗಾದ್ರೆ ನೀವು ಹೋಗೋ ದಾರಿಯಲ್ಲಿ ನಾನು ಕಾಯ್ತಾ ಇರ್ತೀನಿ. ಆಮೇಲೆ ಏನು ಮಾಡ್ಬೇಕಂತ ನಾನು ಮೆಸೇಜ್ ಮಾಡ್ತೀನಿ. ಸರಿ, ಆದ್ರೆ ಹುಷಾರು. ಅದನ್ನ ನೀನು ನನಗೆ ಹೇಳಬೇಕಾ? ನೀನು ಬೆರಳು ತೋರಿಸಿದ್ರೆ ನಾನು ಹಸ್ತಾನೇ ನಿಂತೀನಿ. ಸರಿ, ನಾವಿಬ್ರು ಟಚ್ಚಲ್ಲಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ನಾನಿನ್ ಹೊರಡ್ತೀನಿ. ಓಕೆ, ಬಾಯ್. ಬಾಯ್. ನಾನು ಬೇಕು ಅಂದಿದ್ದೆಲ್ಲ ಸಿಕ್ಕಿದೆ ಶಮಿತಾ. ಈಗ ನಾನು ನೀನಿರೋ ಜಾಗಕ್ಕೆ ಬರ್ತೀನಿ. ಕಾಯ್ತಾ ಇರು. ಇವತ್ತು ಎಲ್ಲದಕ್ಕೂ ಒಂದು ಕೊನೆ ಹಾಡ್ತೀನಿ. ಶಮಿತಾ, ಇಷ್ಟೇ ಆದ್ರೂ ನೀನು ಇನ್ನೊಬ್ಬ ಮದುವೆ ಆಗಿರೋ ನೀನು ನನ್ನ ಹೆಂಡತಿ ಅಂತ ನನ್ನ ಜೀವನ ಪೂರ್ತಿ ನನ್ನ ಜೊತೆ ನಿಲ್ಸ್ಕೊಳ್ಳೋದಕ್ಕೆ ನನಗೆ ಸೃಷ್ಟಿಸಿದೆ ಅನ್ಕೊಂಡ್ಯಾ? ನಿನ್ನಿಂದ ನನ್ನ ಲೈಫ್ ಸೆಟ್ಲ್ ಆಗೋದಕ್ಕೆ ಹಣ ಬೇಕಿತ್ತು. ಅದು ಈಗ ಸಿಕ್ಕಿದೆ. ಇನ್ನು ನೀನು ಜೀವಂತವಾಗಿರೋದು ನನಗೆ ಅಪಾಯ. ನನಗೆ ಅಪಾಯ. ಶಮಿತಾ, ಇವತ್ತು ನಿನ್ನ ಜೀವನದ ಕಡೇ ದಿನ. ಗುಡ್ ಬೈ. ಏನಿದಲ್ಲ? ಏನೋ ಇದೆಲ್ಲ? ಏನ್ ಮಾಡ್ತಿದ್ಯಾ? ಏನ್ ನಿನ್ ಉದ್ದೇಶ? ಹೇಳ್ತೀಯಾ ಇಲ್ವಾ? ಹೇಳ್ತೀನಿ. ನನಗೆ ಮೋಸ ಮಾಡ್ತಾನ ಅವನು. CIDಗಳನ್ನು ಬಿಟ್ಬಿಟ್ರೆ ನಾನೇನು ಹೆದರ್ಕೊಬಿಡ್ತೀನ? ನೀನಿಂತ ಕ್ರೂರಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ತಪ್ಪು ಮಾಡ್ದೆ. ತಪ್ಪು ಮಾಡಿದ್ಯಾ? ಮತ್ತೆ ಕಟ್ಕೊಂಡ್ ಗಂಡನ್ನೇ ಬಿಟ್ಟು ನನ್ನ ಜೊತೆ ಬರಕ್ ತಯಾರಾಗಿರೋ ನೀನು ನಾಳೆ ಇನ್ನೊಬ್ಬ ಸಿಕ್ತ ಅಂತ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ? ನಿನ್ ಜನ್ಮಕ್ಕೆ ಪ್ರೀತಿಸಿದೀನಿ ಕಣೋ ನಿನ್ನ. ಅದಕ್ಕೆ ನಿನ್ ಜೊತೆ ಬಂದಿದ್ದು. ಆದ್ರೆ ನೀನಿಂತ ಮೋಸ್ಕರ ಅಂತ ಗೊತ್ತಿರ್ಲಿಲ್ಲ. ನಿನ್ನ ನಾನ್ ಸುಮ್ನೆ ಬಿಡಲ್ಲ. ನನ್ ಕೈ ಬಿಚ್ಚು. ನೀನು ಅಲ್ಲಿವರೆಗೂ ಜೀವಂತವಾಗಿ ಇದ್ರೆ ತಾನೇ ಮುಂದಿನ ಮಾತು. ಅಸಲು ಬಡ್ಡಿ ಎಲ್ಲ ಸೇರಿ ಒಟ್ಟಿಗೆ 3 ಕೋಟಿ ಹೇಳಿದ್ದೀನಿ.
ನಿನ್ ಗಂಡ ಅದನ್ನ ತಗೊಂಡು ಬರ್ತಾ ಇದ್ದಾನೆ. ನಾನು ಹೋಗಿ ಅದನ್ನ ತಗೊಂಡು ಬಂದಾದ್ಮೇಲೆ ನಿನಗೊಂದು ಗತಿ ಕಾಣಿಸ್ತೀನಿ. ಅಂದ್ರೆ ನೀನು ಹೋಗಿ ಬಂದ್ಮೇಲೆ ಕೊಲೆ ಮಾಡಿಲ್ಲ, ಹೋಗೋದಕ್ಕೆ ಮೊದಲೇ ಕೊಲೆ ಮಾಡಿದ್ಯಾ ಅಂತ ಆಯ್ತು. ಕೊಲೆನ? ನಾನು ಯಾವ ಕೊಲೆನೂ ಮಾಡಿಲ್ಲ. ಸಮಿತಾ ಇನ್ನು ಬದುಕಿದ್ದಾಳೆ. ಇಲ್ಲ, ಸಮಿತಾ ಬದುಕಿಲ್ಲ, ಅವಳು ಕೊಲೆ ಆಗಿದ್ದಾಳೆ. ಕೊಲೆನ? ಯಾರು ಮಾಡಿದ್ದು? ಕುತ್ತಿಗೆಗೆ ಹಗ್ಗ ಬಿದ್ದು ಕೊಲೆ ಮಾಡಿದ್ಯಾ? ಜ್ಞಾಪಕ ಬರ್ತಾ ಇಲ್ವಾ? ಕಣ್ಣು ಬಿಟ್ಟು ನೋಡು. ಇಲ್ಲ, ನಾನು ಈ ಕೊಲೆ ಮಾಡಿಲ್ಲ. ನೀನು ಈ ಕೊಲೆ ಮಾಡಿಲ್ವಾ? ನಿನಗಲ್ದಿರ ಈ ಜಾಗ ಬೇರೆ ಯಾರು ಗೊತ್ತು? ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಕೊಲೆ ಮಾಡಿದ್ ಯಾರು ಅಂತ ನನಗೆ ಗೊತ್ತಿಲ್ಲ. ಜಾವಿ, ಬೇಕೆ ಹಾಗೆ ಡಾಕ್ಟರ್ಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಸರ್ಚ್ ಫಾರ್ ದ ಎವಿಡೆನ್ಸ್. ನೀವ್ಯಾಕೆ ಬಂದ್ರಿ ಇಲ್ಲಿ? ಇನ್ನೂ ನಿಮಗೆ ಸಮಾಧಾನ ಆಗಿಲ್ವಾ? ಕೊನೆಗೂ ನನ್ನ ಹೆಂಡತಿ ಪ್ರಾಣ ತಗೊಂಡೇ ಬಿಟ್ರಲ್ಲ. ನೋಡಿ ನೋಡಿ ಖುಷಿ ಪಡಿ. ನೋಡಿ ಸಿದ್ಧಾರ್ಥ್, ನಿಮ್ಮ ಲೈಫಲ್ಲಿ ದೊಡ್ಡ ಅನಾಹುತ ನಡೆದೋಯ್ತು. ಅದ್ರ ಬಗ್ಗೆ ನಮಗೂ ದುಃಖ ಇದೆ. ಆದರೆ ನಮ್ಮ ಕೆಲಸ ಇನ್ನೂ ಮುಗ್ದಿಲ್ಲ. ನನ್ನ ಪ್ರಾಣ ತಗೊಳ್ಬೇಕಾ? ತಗೊಳ್ಳಿ ತಗೊಳ್ಳಿ ನನ್ನ ಪ್ರಾಣನ. ನಮ್ಮ ಕೆಲಸ ಪ್ರಾಣ ಉಳಿಸೋದೇ ಹೊತ್ತು ತೆಗಿಯೋದಲ್ಲ. ಹಾಗೆ ಪ್ರಾಣ ತೆಗೆಯೋರ್ನ ನಾವು ಸುಮ್ಮನೆ ಬಿಡೋದು ಇಲ್ಲ. ಅದಕ್ಕೆ ನಾವಿಲ್ಲಿಗೆ ಬಂದಿರೋದು. ಯಾರು ಇದನ್ನು ಕೊಲೆ ಮಾಡೋರು? ಇದ್ದಾರೆ. ನಯನಾ, ಇವನೇ ಏನು ಮಾಡಿಲ್ಲ ಸರ್. ಸತ್ಯ ಹೇಳು. ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ ಸರ್. ಏನು ಮಾಡಿಲ್ವಾ? ಈ ಬಟನ್ ನಿಂದೆ ತಾನೆ? ನೀನ್ ಶರ್ಟ್ ಮೇಲೆ ಇರ್ಬೇಕಾದ ಬಟನ್ ಇಲ್ಲಿದೆ. ಸಮಿತಾ ಕೊಲೆ ಆಗಿರೋ ಜಾಗದಲ್ಲಿ ಈ ಬಟನ್ ಸಿಕ್ಕಿದೆ. ಅಂದ್ರೆ ನೀನಲ್ಲಿ ಹೋಗಿದ್ದೆ. ಹೇಳ್ತೀಯೋ ಇಲ್ವೋ? ಅದು ನಾನು
ಹೌದು, ನಾನೇ ಮೇಡಮ್ ಕೊಲೆ ಮಾಡಿದ್ದು. ಮನೆ ಮಗನ ಥರ ನೋಡ್ಕೊಂಡೆ, ನನ್ನ ಮನೆ ಗೃಹಲಕ್ಷ್ಮಿ ಸಾಯಿಸ್ಬಿಟ್ಟರು. ಯಾಕೋ ಈಗ ಮಾಡಿದೆ? ಸರ್ ನೀವು ಬಿಡಿ ಸರ್, ನಾವು ವಿಚಾರಿಸ್ಕೊಳ್ತೀವಿ. ಹೇಳು, ಸಮಿತನ ಕೊಲೆ ಮಾಡೋಕ್ ಅಗತ್ಯ ಏನಿತ್ತು ನಿನ್ಗೆ? ಯಾಕೆ ಕೊಲೆ ಮಾಡಿದೆ? ಹೇಳು. ಬಾಸೆ ಕೊಲೆ ಮಾಡಕ್ ಹೇಳಿದ್ದು. ಕೊನೆಗೂ ಗಂಡನ ಮುಖವಾಡ, ಪ್ರೀತಿ ಮುಖವಾಡ, ಕಣ್ಣೀರಿನ ಮುಖವಾಡ ಕಳಿಸ್ಬಿತ್ತು. ಬೀಳಲೇಬೇಕಲ್ಲ. ಮದ್ವೆಯಾಗಿ ಆಗ್ಲೇ 3 ದಿನ ಕಳೆದಿಲ್ಲ, ಜೊತೆಗೆ ಹನಿಮೂನ್ ಬೇರೆ ಕೊಟ್ಟಿದ್ವಿ. ಆದ್ರೂ ಹೆಂಡತಿನ ಕೊಲೆ ಮಾಡಿಸ್ದೆ. ಯಾಕೆ? ಏನು ತಪ್ಪು ಮಾಡಿದ್ಲ ಸಮಿತಾ? ಮಾಡಿದ್ದು ದೊಡ್ಡ ತಪ್ಪನೆ ಮಾಡಿದ್ದು. ನಾಳೆ ನಾವು ಹನಿಮೂನ್ಗೆ ಅಂತ ಊಟಿಗೆ ಹೋಗ್ತಾ ಇದ್ದೀವಿ. ದಾರಿಲಿ ನಮ್ಮನ್ನ ನೀನು ಅಡ್ಡ ಹಾಕಿ ನನ್ನನ್ನು ಕಿಡ್ನಾಪ್ ಮಾಡು. ನನ್ನ ಗಂಡ ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತಾನೆ. 1-2-3 ಕೋಟಿ ತಗೊಂಡು ನನ್ನನ್ನು ಬಿಟ್ಬಿಡು. ಆಮೇಲೆ ನಾನು ಹೇಗಾದ್ರೂ ಮಾಡಿ ಡಿವೋರ್ಸ್ ತಗೋತೀನಿ. ಗುಡ್ ಐಡಿಯಾ. ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಗಂಡನ ಆಸ್ತಿಯಲ್ಲೂ ಬಾಲ್ ಸಿಗ್ಬೋದಲ್ಲ. ಅಷ್ಟೊಂದು ದುರಾಸೆ ಬೇಡ. ಆಸ್ತಿ ಬೇಕು ಅಂತ ಕುತ್ಕೊಂಡ್ರೆ ಡಿವೋರ್ಸ್ ಕೇಸು ಅಷ್ಟು ಬೇಗ ಮುಗಿಯಲ್ಲ. ಏನೇ ಇದ್ರೂ ಇವಾಗಲೇ ತಗೋಬೇಕು. ಸರಿ, ಹಾಗಾದ್ರೆ ನೀವು ಹೋಗೋ ದಾರಿಯಲ್ಲಿ ನಾನು ಕಾಯ್ತಾ ಇರ್ತೀನಿ. ಆಮೇಲೆ ಏನು ಮಾಡ್ಬೇಕಂತ ನಾನು ಮೆಸೇಜ್ ಮಾಡ್ತೀನಿ. ಸರಿ, ನಾವಿಬ್ರು ಟಚ್ಚಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು. ನಾನಿನ್ನು ಹೊರಡ್ತೀನಿ. ತುಂಬ ನಂಬಿದ್ದೆ. ಆ ನಂಬಿಕೆಗಳು ಮೋಸ ಮಾಡಿದ್ರು. ಆಗ್ಲೇ ಅವಳಿಗೆ ನಾನು ಒಂದು ಶಿಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಅವಳು ಪ್ಲ್ಯಾನ್ ಮಾಡ್ತಿದ್ದ ಮೆಸೇಜಸ್ನ ನಾನು ನೋಡಿದ್ದೆ. ಆಗ ನಾನು ಒಂದು ಪ್ಲ್ಯಾನ್ ಮಾಡಿದೆ. ಕಿಡ್ನಾಪರ್ ಮೋಹನ್ ಅಂತ ನನಗೆ ಗೊತ್ತಿತ್ತು. ಆದರೂ ನಾನೊಂದು ದುಡ್ಡು ಕೊಟ್ಟೆ. ಯಾಕೆಂದರೆ ಈ ಕೊಲೆ ಆಪಾದನೆ ಅವನ ತಲೆ ಮೇಲೆ ಬರಲಿ ಅಂತ. ಹಾಗೆ ನಮ್ಮ ಕಾರ್ ಡ್ರೈವರ್ ಕೃಷ್ಣಪ್ಪನಿಗೂ 25 ಲಕ್ಷ ಕೊಟ್ಟೆ ಅವಳನ್ನ ಕೊಲೆ ಮಾಡೋದಕ್ಕೆ. ಆದರೆ ನೀನು ಒಂದು ವಿಷಯ ಮರ್ತುಬಿಟ್ಟಿದ್ಯಾ. ಈ ದೇಶದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋಕ್ಕೆ ಅಂತಾನೆ ಕಾನೂನು ಇನ್ನೂ ಜೀವಂತವಾಗಿದೆ. ಅದೇ ಕಾನೂನೀಗ ನಿನ್ಗೂ ಶಿಕ್ಷೆ ಕೊಡುತ್ತೆ. ಅನುಭವಿಸು. ರಫೀಕ್,